ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇರಿ ಟ್ರಾವ್ ಟಾಪ್ಸ್ ಆ್ಯಂಡ್ ಐ ಆಮ್ ಹೇಮಂತ್ ಎಮ್ ಯಾದವಾಡ್. ನಾವಿರೋದು ಇವತ್ತು ಪ್ರಯಾಗರಾಜ್ ಬಸ್ ಸ್ಟ್ಯಾಂಡಾಗೆ. ನಮ್ಮ ಹಿಂಗಡೆ ಐತಲ್ಲ ಅಯೋಧ್ಯ ಬಸ್, ಅದ್ರಾಗ ಹೋಗ್ತಿರೋದು ನಾವು ಇವತ್ತು. ಸೊ UPSRTC ಇದೊಂದು ಅಂದರೆ AC ಬಸ್ ಇರೋದು ಅಯೋಧ್ಯಾಗೆ. ಆ್ಯಂಡ್ ಓಲ್ವೋನು ಅದಾವ ಇವರು, ಬಟ್ ಲಕ್ನೋ ಹೋಗ್ತಾವೆ ಓಲ್ವೋ. ಇಲ್ಲಿಂದ ಅಯೋಧ್ಯಾಗಿಲ್ಲ. ಸೊ ಇದೊಂದೇ AC ಬಸ್ ಇದ್ದಿದೆ. ಸೊ ಇದನ್ನೇ ಬುಕ್ ಮಾಡೋದೆ. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಬಸ್. ಆ್ಯಕ್ಚುಲಿ 330 ರೂಪೀಸ್ ಅರೌಂಡ್ ಆಗತ್ತೆ ಅಷ್ಟೇ ನಮಗೆ. ಇಬ್ಬರದ್ದು ಸೇರಿಸಿ 626 636 ಅಂದ್ರೆ ಅವರು. ಇದನ್ನು ಟಿಕೆಟ್ ತೊಗೊಂಡಿಲ್ಲ, ಆನ್ಲೈನಾಗ ನೋಡಿದ್ವಿ. ಬಟ್ ಸರ್ವಿಸಸ್ ಚೆನ್ನಾಗಿಲ್ಲ ಆನ್ಲೈನಾಗ. ಅಂದರೆ ನಂಬರ್ ಬರೋಲ್ಲ, ಅವರು ಕಾಲ್ ಮಾಡಲ್ಲ ನೀಟಾಗಿ ಅಂತೆಲ್ಲ ಸ್ವಲ್ಪ ರಿವ್ಯೂ ನೋಡಿದ್ದೆ. ಸೊ ಆನ್ಲೈನಾಗೆ ಟಿಕೆಟ್ ತೊಗೊಳ್ಳೋಂಥ ರಿಸ್ಕ್ ಮಾಡಲಿಲ್ಲ ನಾನು. ಆ್ಯಂಡ್ ನೋಡ್ಬೇಕು, ಇಲ್ಲೇ ಟಿಕೆಟ್ ತೊಗೊತಾನೆ ನಿಮ್ಗೆ ಜರ್ನಿ ಹೆಂಗೈತೆ ಅಂತ ತೋರಿಸ್ತಾನೆ. ಆ್ಯಂಡ್ ಈ ಗಾಡಿ ಏನೈತಲ್ಲಪ್ಪ, ಇದು ಟಾಟಾ BS4 ಚಾರ್ಜಸ್ ಮೇಲೆ ಇರೋದು. ಬಾಡಿ ಯಾವ್ದಾರು ನಂಗೆ ಅಷ್ಟು ಐಡಿಯಾ ಇಲ್ಲ, ಬೇಕಾದ್ರೆ ನಿಮಗೆ ಕೇಳಿ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಗೊತ್ತಾಗಿಲ್ಲ ಅಂದ್ರೆ ಹಾಕಂಗಿಲ್ಲ, ಬೇಜಾರು ಮಾಡ್ಕೊಬೇಡ್ರಿ. ಆ್ಯಂಡ್ ತೋರಿಸ್ತಾನೆ ನಿಮಗೆ ಜರ್ನಿ ಹೆಂಗೈತೆ ಅಂತಂದು. ಲೆಟ್ಸ್ ಗೆಟ್ ಔಟ್ ದಿ ಬ್ಲಾಗ್. ಸೊ ಈಗ ನೀವು ನೋಡ್ಬೋದು, ನಾನು ಹಿಂಗಡೆ 2 ಓಲ್ವೋ ಬಸ್ ಅದಾವೆ. ಆ್ಯಂಡ್ UPSRTC ಓಲ್ವೋ ಬಸ್ ಆ್ಯಕ್ಚುಲಿ ಇಲ್ಲಿ ನೋಡ್ರಿ, ಇಲ್ಲಿ ಉತ್ತರ ಪ್ರದೇಶ್ ಪರಿವಾಹನ್ ಕೊಂಡಸ್ಕರ್ ಅಲಂಬಾಗ್ ಡಿಪೋ ಇದೆ. ಆ್ಯಂಡ್ ಇದು ಸೇಮ್ ಅಲಂಬಾಗ್ ಡಿಪೋದು. ಇವೆರಡೇ ಓಲ್ವೋ ಇರೋದು. ಇದು ಜನರತ್ ಅಂತ ಇದ್ರದ್ದು ಹೆಸರು. ಆ್ಯಕ್ಚುಲಿ ನಮ್ಮದು KSRTC ಐರಾವತ್ ಹಂಗೈತಲ್ಲ ಆ ಥರ, ಬಟ್ ಇದು ಐರಾವತ್ ಅಲ್ಲ, ಇದು ಪವನ್ ಅಂತ. ಇದು ಓಲ್ವೋ V8R ಚಾಸಿ. ಇದು XL ಓಲ್ವೋ ಬಸ್. ಇದು ಆಫ್ಕೋರ್ಸ್ AC ಸೆಮಿ ಸ್ಲೀಪರ್. ಇಲ್ಲಿ ನೋಡ್ರಿ, ಪವನ್ ಅಂತ ಐತೆ ಹೆಸರು ಇದ್ರದ್ದು. ಪವನ್ ಅಂದರೆ ಗಾಳಿ. ಆ್ಯಂಡ್ ಇದು ನಾರ್ಮಲ್ ನಾವು ಹೊಂಟವಲ್ಲ ಅದೇ ಥರದ ಬಸ್. ಇದು ಜನರತ್ ಅಂತ ಇದ್ರ ಹೆಸರು. ಇಲ್ಲಿ ಎಲ್ಲ ಸ್ವಲ್ಪ ಡಿಸೈನ್ ಮಾಡಾರೆ. ಸೊ ಈ ಬಸ್ ಏನಾಯ್ತಲ್ಲಪ್ಪ, ಇದು 2x2 ಕಾನ್ಫಿಗರೇಷನ್ ಇರೋಂಥದ್ದು. ಹಿಂದ್ಗಡೆ 4 ಸೀಟ್. ಸೊ ಇಲ್ಲಿ ತನಕ 36 ಸೀಟ್ಸ್, ಇದು 4. ಇದ್ರದ್ದೇನು ನನಗೆ ಇಲ್ಲಿ ನೇಮ್ ಕಾಣಿಸ್ತಿಲ್ಲ, ಆ್ಯಕ್ಚುಲಿ ಸೀಟ್ ನಂಬರ್ ಕಾಣಿಸ್ತಿಲ್ಲ, ಬಟ್ 40 ಸೀಟ್ಸ್ ಈ ಬಸ್ಸಾಗೆ. ಆ್ಯಂಡ್ ಇದು ಟಾಟಾ BS4 ಚಾರ್ಜಸ್ ಮೇಲೆ ಇರೋದು. ಸೊ ನಿಮ್ಗೆ ನಮ್ಮ ಸೀಟ್ ತೋರಿಸ್ತೀನಿ ಅಂತ ಬರ್ರಿ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಇದು ಲಗೇಜ್ ಪ್ಲೇಸ್ ಕೊಟ್ಟಾರೆ ನಾರ್ಮಲಾಗಿ ಎಲ್ಲ ಬಸ್ಸಿಗೆ ಕೊಡೋ ಥರ. ಆ್ಯಂಡ್ ಇದೊಂದು ನನಗೆ ಇಲ್ಲಿ ಕಾಣಿಸಿದ್ದಂದರೆ ಫ್ಯಾನ್. ನಮ್ಮ ಸೈಡು ಯಾವ ಸೈಡ್ ಬರ್ತದವು ನಾನು ಇದು ಅಬ್ಸರ್ವ್ ಮಾಡಿಲ್ಲ. ಈ ಸೈಡ್ದಾಗ ಇದೊಂದು ಐತಿ. ನಮ್ಮ KSRTC ಒಳಗಂತೂ ನಮಗೆ ಪೂರ AC ಅದಾವು. ಆ್ಯಂಡ್ ಇವ್ರದ್ದು ಸರ್ವಿಸ್ ಅಂದರೆ ಬಸ್ ನೋಡಿದರೆ ಓಕೆ, ನಾಟ್ ಬ್ಯಾಡ್. ಬಟ್ ನಮ್ಮ KSRTC ಅಷ್ಟು ಬೆಸ್ಟ್ ಅಂತೂ ಇಲ್ಲ. ನನಗೆ ಈಗ ಅನ್ಸೈತಿ ಇಲ್ಲಿ ಬಂದಮೇಲೆ KSRTC ಇಸ್ ರಿಯಲಿ ವೆರಿ ಗುಡ್ ಅಂತಂದು. ಬಟ್ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ ಬೇರೆ ಬಸ್ಸಸ್ ಕಂಪೇರ್ ಮಾಡಿದ್ರೆ ಇದು ಭಾಳ ಚಲೋ ಕಾಣಿಸ್ತದೆ. ಆ್ಯಂಡ್ ಓಲ್ವೋನು ಚೆನ್ನಾಗಿ ಐತೆ ಅನ್ಸುತ್ತೆ ನಂಗೆ ಹೊರಗಿನ ನೋಡಿದರೆ. ಒಳಗೇನು ಹೋಗಲಿಲ್ಲ ನಾನು. ಸೊ ನಮ್ದು ಇಲ್ಲಿಂದ ಇರೋದು ಡಿಪಾರ್ಚರ್ 1 ಗಂಟೆಗೆ. ಸೊ ಗಾಡಿ ಹೋಗ್ತಾಯಿತ್ತು ನಮ್ದು. ನಿಮ್ಗೆ ಸೊ ಟೈಮ್ 3:50 ಆಗೈತಿ. ಸುಲ್ತಾನ್ಪುರದಾಗ ನಿಲ್ಸರ್ ನಮ್ಮ ಬಸ್. ಒಂದು ಸ್ಮಾಲ್ ಬ್ರೇಕ್ ಟೈಪ್ ಕೊಟ್ಟಾರ, ವಾಟರ್ ಬಾಟ್ಲ್ ಸ್ನ್ಯಾಕ್ಸ್ ಏನಾರು ತೊಗೊಳಕ್ಕಾಗಿ. ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ. ಆ್ಯಂಡ್ ಇಲ್ಲಿ ತನಕ ಜರ್ನಿ ಅಂತೂ ಚಲೋ ಐತೆ. ಓಕೆ, ಈ ಪ್ರೈಸ್ ರೇಂಜಿಗೆ ಇಷ್ಟೇ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ ಇದೈತೆ ನೋಡ್ರಿ ನಮ್ಮ ಬಸ್. ಆ್ಯಂಡ್ ಸೀಟ್ ಎಲ್ಲ ಅಷ್ಟೇನು ಫುಲ್ ಮಸ್ತ್ ಐತೆ ಅಂತ ಹೇಳಂಗಿಲ್ಲ. ಒಂದು 3 ಸ್ಟಾರ್ ರೇಟಿಂಗ್ ಕೊಡ್ಬೋದು ಅಷ್ಟೇ. ನೆಕ್ಸ್ಟ್ ಏನಂದರೆ
ಆ ಮೇಲ್ಗಡೆ AC ವೆಂಟ್ಸ್ ಬರೇ ಕ್ಲೋಸ್ ಹಾಕವು, ಅದು ಯಾಕಂತ ಗೊತ್ತಿಲ್ಲ, ಭಾಳ ಲೂಸ್ ಇದ್ವು. ಒಂದು 4-5 ಸರಿ ನಾನು ಓಪನ್ ಮಾಡೇನಿ ಬರೇ ಅದೊಂದು ಭಾಳ ಬೇಜಾರಾಗಿದ್ದು. ಆ್ಯಂಡ್ ಲೆಗ್ ಸ್ಪೇಸು ಅಷ್ಟು ಜಾಸ್ತಿ ಏನಿಲ್ಲ, ನಿಮಗೆ ತೋರಿಸ್ತಾನೆ ಅಂತ ಈಗ. ಸೊ ಇದೇನು ನಮ್ಮದು ಬಸ್ ಐತಲ್ಲ, ಇದು ಆ್ಯಕ್ಚುಲಿ ಪುಷ್ ಬ್ಯಾಕ್ ಸೀಟ್ ಇರೋವಂಥದ್ದು ಬಸ್. ನಮ್ಮದು ಇದಕ್ಕೆ ಈ ಸೀಟಿಗೆ ಇಲ್ಲಿ ಕೊಡೋರು ಪುಷ್ ಬ್ಯಾಕಿನ ಬಟನ್, ನಮ್ಮ ಸೀಟಿಗೆ ಈ ಸೈಡ್ ರೈಟ್ ಸೈಡ್ ಕೊಡೋರು. ಆ್ಯಂಡ್ ಲೆಗ್ ಸ್ಪೇಸು ಓಕೆ ಐತಿ. ಇಲ್ಲಿ ರೆಸ್ಟಿಗೆ ಅಂತೂ ಏನೂ ಇಲ್ಲ, ಲೆಗ್ ರೆಸ್ಟಿಗೆ ಅಂತ. ಆ್ಯಂಡ್ ಒಂದು ಬಾಟಲ್ ಹೋಲ್ಡರ್ ಕೊಟ್ಟಾರೆ, ಆ್ಯಂಡ್ ಹ್ಯಾಂಡ್ ಗ್ರಿಪ್ ಕೊಟ್ಟಾರೆ ಈ ಕಡೆ. ಆ್ಯಂಡ್ ಇದು ಒಂದು ಎಮರ್ಜೆನ್ಸಿ ಬಟನ್ನು, ಫ್ಯಾನು, ಆ್ಯಂಡ್ ಇದು AC ವೆಂಟ್. ಹೇಳತ್ತಿನ AC ವೆಂಟ್ ಅಂದರೆ ಬರೇ ಬಂದ, ಇದು ಆಲ್ರೆಡಿ ಬಂದಾಯ್ತು ನಮಗೆ, ಈ ಥರ ಬಂದಾಗ್ತೈತೆ. ಆ್ಯಂಡ್ ಒಂದು ರೀಡಿಂಗ್ ಲ್ಯಾಂಪ್ ಕೊಟ್ಟಾರೆ ಎರಡು ಕಡೆದು. ಇದು ಫ್ಯಾನ್ ಸ್ವಿಚ್, ಇದು ಹೆಂಗೋ ಆಫ್ ಆಗೋದು ಆನ್ ಆಗೋದು ಹಾಕಿ ಆಫ್ ಆಗಿ ಈಗ ಆನ್ ಆಗ್ತದೆ. ಆ್ಯಂಡ್ ವಿಂಡೋ, ಎಮರ್ಜೆನ್ಸಿ ಎಕ್ಸಿಟ್ ಅಫ್ಕೋರ್ಸ್, AC ಬಸ್ ಅದ. ಸೊ ಪುಷ್ ಬ್ಯಾಕ್ ಅಂತೂ ಮಾಡೇನೆ, ಇಷ್ಟ ಇದಕ್ಕಿಂತ ಜಾಸ್ತಿ ಹಂಗಿದೆ. ಆ್ಯಂಡ್ ಓಕೆ, ಬೆಸ್ಟ್ ಐತೆ ಅಂತ ಹೇಳಂಗಿಲ್ಲ, ನಾಟ್ ಬ್ಯಾಡ್, ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಈ ಬಜೆಟ್ಗೆ ಓಕೆ ಹೋಗ್ಬೋದು, ಕೊಡ್ಬೋದು, ವರ್ತ್ ಐತಿ. ಸೊ ಇದಕ್ಕಿಂತ ಇನ್ನೂ ಬೆಟರ್ ಇರ್ಬೋದಿತ್ತು. ಆ್ಯಂಡ್ ಇವರು EV ಸ್ವಿಚ್ ಎಲ್ಲ ಅದಾವು ಆ್ಯಕ್ಚುಲಿ AC ಬಸ್. ಸೊ ಅದು ಈ ರೂಟಿಗೆ ಬಂದ್ರೆ ಭಾಳ ಚಲೋ ಇರ್ತದೆ. ರೋಡು ಚಲೋ ಐತೆ ಆ್ಯಕ್ಚುಲಿ, ಇಲ್ಲಿ ತನಕ ಇನ್ನು ಒಂದು 70 ಕಿಲೋಮೀಟರ್ಸ್ನೂ ಐತೆ ಅಯೋಧ್ಯ. 1 ಗಂಟೆಗೆ ಬಿಟ್ಟಿದ್ದು ನಾವು ಆ್ಯಕ್ಚುಲಿ, 1:30-2 ಗಂಟೆನೇ ಆಯ್ತು ನಾವು ಪ್ರಯಾಗ್ರಾಜಿಂದ ಔಟ್ ಸಿಟಿ ಹೊರಗೆ ಬರೋದು. ಸೊ ನೋಡ್ಬೇಕು ಅಯೋಧ್ಯೆ ಎಷ್ಟೊತ್ತಿಗೆ ಹೋಗ್ಬೇಕಂತ ನೋಡೋಣ ನೋಡ್ರಿ. ಸೊ ಫೈನಲಿ ಈಗ ನಾವದವ್ರಿ ಉತ್ತರ ಪ್ರದೇಶದ ಅಯೋಧ್ಯೆ ಒಳಗೆ. ಆ್ಯಂಡ್ ನಮ್ಮ ಬಸ್ ಅಂತೂ ಆ್ಯಕ್ಚುಲಿ ಲಘುನ ಬಂದ್ವಿ, 5:45 ಆಗೈತಿ ಈಗ ಟೈಮ್ ಕರೆಕ್ಟಾಗಿ. ಸೊ ಲಘುನ ಬಂದವಿ, ಅರ್ಲಿ ಅರೈವಲ್ ಐತಿ. ಈಗ ಅಯೋಧ್ಯೆ ಎಂಟ್ರೆನ್ಸ್ ಅವ್ರೇನಂದ್ರೆ ಇದೇ ಬಸ್ ಇಲ್ಲ ಐತೆ ನಮ್ಮ ಹಿಂದ್ಗಡೆ EV, ಇದು ನಮ್ಗೆ ಡೈರೆಕ್ಟಾಗಿ ಟೆಂಪಲ್ ಹತ್ರ ಕರ್ಕೊಂಡು ಹೋಗೋದಂತೆ. ಸೊ ಇದ್ರಾಗೆ ಹೋಗೋಣ ಅಂತ ನಾವು ಅಂದ್ಕೊಂಡವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಮ್ಮ ಬ್ಯಾಗ್ ಯಾವ್ದಾದ್ರು ಲಗೇಜ್ ರೂಮಾಗಿಟ್ಟು ಅಲ್ಲಿಂದ ದರ್ಶನ ಮಾಡಿ ರಿಟರ್ನ್ ನಮ್ಮದು ಟ್ರೈನ್ ಐತಿ, ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೀವಿ. ಸೊ ಜರ್ನಿ ಒಂದು ಚೆನ್ನಾಗಿತ್ತು, ರೋಡು ಚಲೋ ಇತ್ತು, ಬಸ್ಸು ಓಕೆ ಇತ್ತು. ಸೊ ಟಾಟಾ ಬೈ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಆ್ಯಕ್ಚುಲಿ ಅಯೋಧ್ಯ ರೈಲ್ವೆ ಸ್ಟೇಷನ್ ಭಾಳ ಚಲೋ ಐತಂತೆ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಾನೆ. ನೆಕ್ಸ್ಟ್ ವ್ಲಾಗ್ ಅದ್ರದ್ದು ಬರ್ತೈತೆ. ಟಾಟಾ ಬೈ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.